ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತಿನ ವಿಡಿಯೋ ಏನಂದರೆ, ಇವತ್ತು ಕಿಚನ್ ಡೀಪ್ ಕ್ಲೀನಿಂಗ್. ಶ್ರಾವಣ ಬಂತು ಅಂದ್ರೇ ಹಬ್ಬ, ಹಿಂದಿನ ದಿನ ಹಬ್ಬ ಇರುತ್ತೆ. ಅದಕ್ಕೋಸ್ಕರ ಹೆಣ್ಮಕ್ಳೆಲ್ಲ ಆಗಲೇ ಕ್ಲೀನ್ ಮಾಡ್ತಾ ಇರ್ತೀರಾ. ನಾನು ಇವತ್ತು ಕಿಚನ್ ಕ್ಲೀನ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಎಲ್ಲ ರೂಮು ಹಾಲು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಎಲ್ಲ ಒಂದೇ ದಿನ ನನ್ನ ಕೈಲಿ ಆಗೋಲ್ಲ, ಅದಕ್ಕೋಸ್ಕರ ಒಂದೊಂದು ದಿನ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆ ಹಾಲು ರೂಮ್ಗಳು ಇದೆಲ್ಲ ಕ್ಲೀನ್ ಆಯಿತು. ಇವತ್ತು ಕಿಚನ್ ಇಟ್ಕೊಂಡಿದ್ದೀನಿ. ಕಿಚನ್ ಎಲ್ಲ ಕ್ಲೀನ್ ಮಾಡಿ ನಾಳೆ ಹಾಲು ಮತ್ತು ರೂಮು ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆ ಟಿಫನ್ ಎಲ್ಲ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಈಗ ಕಂಟೈನರ್ ಬಾಕ್ಸು ಹಾಗೆ ಫಸ್ಟ್ ಸ್ಟೆಪ್ ಅವನ್ನೆಲ್ಲ ಇಳಿಸ್ಕೊಂಡು ತೊಳಿತಾ ಇದ್ದೀನಿ. ಮೇಲ್ಗಡೆ ಇರೋದನ್ನೆಲ್ಲ ಆವಾಗಲೇ ಕ್ಲೀನ್ ಮಾಡಿಕೊಂಡೆ. ಬೆಳಗ್ಗೆ ಮಕ್ಕಳಿಗೆ ಓದಿಂದೇ ಎಲ್ಲ ಪಾತ್ರೆಗಳೆಲ್ಲ ಇಳಿಸಿ ಎಲ್ಲ ಒರೆಸ್ಕೊಂಡು ಎಲ್ಲ ಎತ್ತಿಟ್ಕೊಂಡೆ. ಈಗ ಕೆಳಗಡೆಯಿಂದ ಇಳಿಸ್ಕೊಂಡಿದ್ದೀನಿ. ಈಗ ಟಿಫನ್ ಮಾಡಿಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಈಗ ಟಿಫನ್ನು ದೋಸೆ, ಆಲೂಗಡ್ಡೆ ಪಲ್ಯ ಮತ್ತು ಕಡಲೆಬೇಳೆ ಚಟ್ನಿ ಮಾಡಿದ್ದೆ. ಈಗ ನಮ್ಮ ಅಪ್ಪ ನಮ್ಮ ಅವ್ವಂಗೆಲ್ಲ ಹಾಕ್ಕೊಟ್ಟೆ. ಹಾಗೆ ನಾನು ತಿಂದು ಆಮೇಲೆ ಕೆಲಸ ಹಿಡಿಯೋಣ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಈಗ ಟಿಫನ್ಗೆ ಅವರಿಗೆಲ್ಲ ಹಾಕ್ಕೊಟ್ಟು, ನಮ್ಮ ಅಪ್ಪ ಅವಂಗೆಲ್ಲ ಹಾಕ್ಕೊಟ್ಟು ಈಗ ನಾನು ತಿಂದು ನೆಕ್ಸ್ಟು ಮೇಲ್ಗಡೆ ಸ್ಟೆಪ್ನ ಇಳಿಸ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ನ ಕಂಟೈನರ್ ಬಾಕ್ಸ್ಗಳೆಲ್ಲ ಇಳಿಸಿ ತೊಳೆದು ಇಟ್ಟಿದ್ದಾಯಿತು. ಈಗ ಕಾಫಿ ಕಪ್ಪು ಹಾಗೆ ಟಿಫನ್ ಪ್ಲೇಟ್ ಎಲ್ಲ ಅಲ್ಲೇ ಇಟ್ಕೊಂಡಿರೋ ನಾನು ಮಿಕ್ಸಿ ಜಾರು ಅವೆಲ್ಲ ಅಲ್ಲೇ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಇಳಿಸಿ ತೊಳೆದು ಒಂದು ಕಡೆ ಇಡೋಣ ಅಂತೇಳಿ ಅವನ್ನೆಲ್ಲ ಇಳಿಸ್ಕೊಂಡು ಹಾಗೆ ಒಳಗಡೆ ಎಲ್ಲ ಸೀಟಿ ಒರೆಸಿ ಮಾಡ್ಕೊಂಡಷ್ಟರಲ್ಲಿ ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ. ಈಗ ಸ್ಪ್ರೇ ಬಾಟ್ಲು ಎಂತಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಾನೇ ಮನೇಲಿ ರೆಡಿ ಮಾಡ್ಕೋತೀನಿ. ಅಂದರೆ ಲಿಕ್ವಿಡ್ನ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಬಾಟ್ಲಿಗೆ ನಾನು ಒಂದು ಚಿಕ್ಕ ಗ್ಲಾಸಷ್ಟು ಅಂದರೆ ಕಾಫಿ ಕುಡಿಯೋ ಗ್ಲಾಸಷ್ಟು ವೆನಿಗರ್ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ನಿಂಬೆಹಣ್ಣು ರಸ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ವಿಮ್ ಲಿಕ್ವಿಡ್ ಹಾಕ್ಕೊಂಡು ಒಂದು ದೊಡ್ಡದಲ್ಲಿ ನೀರು ಹಾಕಿ ಚೆನ್ನಾಗಿ ಶೇಕ್ ಮಾಡಿ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡ್ರೆ ಆಯಿತು. ನೀಟಾಗಿ ಜಿಡ್ಡಿನ ಅಂಶ ಹಾಗೆ ಏನಾದರೂ ಕಲೆ ಇದ್ದರೆ ಅದೆಲ್ಲ ನೀಟಾಗಿ ಕ್ಲಿಯರ್ ಆಗುತ್ತೆ. ಎಲ್ಲ ಡೈಲಿ ಕಿಚನ್ ಕ್ಲೀನ್ ಮಾಡಿ ಲಾಸ್ಟಿಗೆ ಸ್ಪ್ರೇ ಮಾಡಿ ಒಂದು ಬಟ್ಟೆಗೆ ಒರೆಸಿದ್ರೆ ನೀಟಾಗಿ ಪಳಪಳ ಅಂತಿರುತ್ತೆ ಅಡುಗೆ ಮನೆ. ನಾನು ಡೈಲಿ ಯೂಸ್ ಮಾಡ್ಕೋತೀನಿ. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಲಿಕ್ವಿಡ್ ಮಾಡೋದು ತೋರ್ಸೋಕ್ಕಾಗಲ್ಲ, ಹಿಂದಿನ ದಿನವೇ ಮಾಡಿದೆ. ನೆಕ್ಸ್ಟ್ ಟೈಮ್ ಮಾಡಿದಾಗ ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀನಿ. ಈ ಲಿಕ್ವಿಡು ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ನಿಮಗೂ ನಾನು ಟ್ರೈ ಮಾಡಿದ್ದನ್ನ ನಿಮಗೆ ಹೇಳ್ತಾ ಇದ್ದೀನಿ. ಈಗ ಇಲ್ಲಿ ನಾನು ಕಂಟೈನರ್ ಬಾಕ್ಸ್ ಎಲ್ಲ ತೊಳೆದು ಅದನ್ನೆಲ್ಲ ಒಣಗಕ್ಕೆ ಹಾಕಿದ್ದೆ. ಅದನ್ನೆಲ್ಲ ನೋಡ್ಕೊಬಂದು ಈಗ ಸ್ಟವ್ ಮತ್ತು ಚಿಮ್ನಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ಮಾಡ್ಕೋತಾ ಇದ್ದೀನಿ. ಚಿಮ್ನಿ ಅಂತೂ ಸಿಕ್ಕಾಪಟ್ಟೆ ಗಲೀಜಾಗುತ್ತೆ. ನಾನು ಯಾವಾಗ ಕ್ಲೀನ್ ಮಾಡ್ಕೋತೀನಿ ಒಂದು 20 ದಿನ ತಿಂಗಳು ಈ ಥರ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಆದ್ರೂ ಗಲೀಜಾಗೇ ಆಗುತ್ತೆ. ಜಿಡ್ಡಿನ ಅಂಶ ಎಲ್ಲ ಹೋಗಿ ಚಿಮ್ನಿ ಒಳಗಡೆ ಕುತ್ಕೊಳ್ಳುತ್ತೆ. ಅದನ್ನು ನಾನು ಕ್ಲೀನ್ ಮಾಡೋದು ಹೆಂಗೆ ಅಂದರೆ, ಹಾರ್ಡ್ವೇರ್ ಅಂಗಡಿಲಿ ಒಂದು ಕಾಸ್ಟಿಕ್ ಸೋಡಾ ಅಂತ ಸಿಗುತ್ತೆ. ಅದು ಕಮ್ಮಿ ರೇಟ್ಗೆ ಇರುತ್ತೆ. ಆನ್ಲೈನಲ್ಲಿ ಆ ಲಿಕ್ವಿಡ್ ಎಲ್ಲ ಬರುತ್ತಲ್ಲ ಅಂತ ನೀವು ಅನ್ಬೋದು. ಆದರೆ ಆನ್ಲೈನಲ್ಲಿ ತರೋದು ಒಂದು ಸ್ವಲ್ಪ ದಿನವೇ ಅಷ್ಟೇ ಬರೋದು. ಇದು ಒಂದು 50 ರೂಪಾಯಿಗೆ ಕಮ್ಮಿ ರೇಟೇ ಇರೋದು. ಒಂದು 50 ರೂಪಾಯಿಗೆ ತಂದು ನೀವು ಮನೇಲಿ ಇಟ್ಕೊಂಡು ಒಂದು 2 ಸ್ಪೂನ್ ಹಾಕಿ ಅದಕ್ಕೆ ಒಂದು ಬಿಸಿ ನೀರು ಹಾಕಿ ಒಂದು ದೊಡ್ಡ ಲೋಟದಷ್ಟು ಮಾಡಿಕೊಂಡ್ರೆ ಆ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಜಿಡ್ಡಿನ ಅಂಶ ಇರುತ್ತೆ ಅವೆಲ್ಲ ಸ್ಪ್ರೇ ಮಾಡಿ ಒಂದು ಸ್ಕ್ರಬ್ ತಗೊಂಡು ನೀಟಾಗಿ ಉಜ್ಜಿಬಿಟ್ಟು, ಉಜ್ಜೋದೇನು ಬೇಡ, ಸುಮ್ಮನೆ ಸ್ಕ್ರಬ್ ಮಾಡಿದ್ರೆ ಆಯಿತು. ಸ್ಕ್ರಬ್ ತಗೊಂಡು ಉಜ್ಜಿ ಯಾವ್ದು ಬಟ್ಟೆದೆ ಒಂದು ಬಟ್ಟೆಲಿ ಹಾಕಿ ಒರೆಸಿದ್ರೆ ಮುಗೀತು. ನಾವು ಜಾಸ್ತಿ ರಿಸ್ಕ್ ತೊಗೊಳೋದೇ ಇರೋಂಗಿಲ್ಲ. ಈಗ ನೋಡಿ ನೀವೇ ಅದಕ್ಕೆ ಸಿಕ್ಕಾಪಟ್ಟೆ ಗಲೀಜಾಗಿತ್ತು, ಅದಕ್ಕೆ ಸ್ಪ್ರೇ ಮಾಡಿ 2 ನಿಮಿಷ ಬಿಟ್ಟರೆ ಆಯಿತು. ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ ಸಿಕ್ಕಾಪಟ್ಟೆ ನೀಟಾಗಿ ಕ್ಲೀನ್ ಆಗುತ್ತೆ. ನಾವೇನು ಪ್ರೆಸರ್ ಹಾಕಿ ಉಜ್ಜೋಂಥದ್ದು ಏನಿಲ್ಲ. ನೋಡಿ ನೀವೇ 2 ನಿಮಿಷ ಬಿಟ್ಟರೆ ಆಯಿತು, ಎಲ್ಲ ಬಿಟ್ಕೊಳುತ್ತೆ ಜಿಡ್ಡಿನ ಅಂಶ ಎಲ್ಲ. ಕ್ಲೀನ್ ಮಾಡಿ ಒಂದು ಸ್ಕ್ರಬ್ ತಗೊಂಡು ಸುಮ್ಮನೆ ಉಜ್ಜಿಕೊಂಡು ಅದನ್ನು ತಣ್ಣೀರಲ್ಲಿ ಹಾಕಿ ತೊಳೆದ್ಬಿಟ್ಟು ಇಟ್ಟರೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಐತೆ. ಎಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಯಿತು ಅಂದರೆ ಸ್ವಲ್ಪ ಡೇಂಜರ್, ಅದು ಕೈಯೆಲ್ಲ ಸುಟ್ಟಂಗಾಗುತ್ತೆ. ಅದಕ್ಕೆ ನಾವು
ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡೆ ನಾವು ಯೂಸ್ ಮಾಡಬೇಕು. ಆದರೆ ನಾನು ಅರ್ಜೆಂಟಲ್ಲಿ ಇದ್ನಲ್ಲ ಅಂತೇಳಿ ಹಾಗೆ ಮಾಡೋಣ ಅಂತೇಳಿ ಮಾಡಿದೆ, ಆದರೆ ಕೈಯೆಲ್ಲ ಸುಟ್ಟೋದಂಗಾಗಿತ್ತು. ಈಗ ಹೋಗಿ ಹ್ಯಾಂಡ್ ಗ್ಲೌಸ್ ತಗೊಬಂದೆ, ಹಾಕ್ಕೊಂಡು ಈಗ ಸ್ಟವ್ ಕ್ಲೀನ್ ಮಾಡೋಣ ಅಂತೇಳಿ. ಸ್ಟವ್ ಹತ್ರ ಎಲ್ಲ ಗಲೀಜಾಗಿತ್ತು, ಒಂದೆರಡು ದಿನದಿಂದ ಸೀಟು ಎಲ್ಲ ತೋರಿಸ್ಬೇಕು ಅಂತಲೇ ಅದನ್ನೆಲ್ಲ ಸ್ಪ್ರೇ ಮಾಡಿ ಒಂದೆರಡು ನಿಮಿಷ ಬಿಟ್ಟು ಸ್ಟೀಲ್ನಲ್ಲಿ ಸ್ವಲ್ಪ ಪ್ರೆಸರ್ ಆಗ್ತಾಯಿಲ್ಲ, ಸುಮ್ಮನೆ ಹಾಗೆ ಉಜ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ನಿಜ ಯೂಸ್ಫುಲ್ ಐತೆ. ಕಾಸ್ಟಿಕ್ ಸೋಡಾನ ತೊಗೊಬಂದು ಒಂದು 2 ಸ್ಪೂನ್ ಅಷ್ಟು ಹಾಕ್ಕೊಂಡು ಬಿಸಿನೀರಲ್ಲಿ ಲಿಕ್ವಿಡ್ ಥರ ಮಾಡಿಕೊಂಡ್ರೆ ಮುಗೀತು. ನೋಡಿ, ನೀವೇ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಯಿತು ಅಂದರೆ ಸಿಕ್ಕಾಪಟ್ಟೆ ಕ್ಲೀನ್ ಆಗುತ್ತೆ. ಈಗೆಲ್ಲ ಫುಲ್ ಎಲ್ಲ ಕ್ಲೀನಿಂಗ್ ಆಯಿತು. ಈಗೆಲ್ಲ ಕಂಟೈನರ್ ಬಾಕ್ಸಲ್ಲೇ ತೆಗೆದು ಮನೆ ಸಾಮಾನು ತರಿಸಿರಲಿಲ್ಲ, ಇನ್ನು ಯಾವುದ್ಯಾವುದಿತ್ತು ಅದನ್ನೆಲ್ಲ ಫಿಲ್ ಮಾಡಿ ಈಗ ಇಟ್ಟಿಡಬೇಕು. ಈಗ ಯಾವುದ್ಯಾವುದಿತ್ತು ದಿನಸಿ ಐಟಮ್ನೆಲ್ಲ ಫಿಲ್ ಮಾಡಿಬಿಟ್ಟು ಸಾಂಬಾರು ಇಟ್ಕೊಳ್ಳೋಣ ಅಂತೇಳಿ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಇಲ್ಲಿ ಹೆಸರುಬೇಳೆ ತೊಗರಿಬೇಳೆ ಹಾಕೊಂಡು ತೊಳೆದು, ಹಾಗೆ ಅದಕ್ಕೆ ಆಲೂಗಡ್ಡೆ ಬದನೆಕಾಯಿ ಹಾಕಿ ಒಂದು 4 ಟೊಮೊಟೊ ಹಾಕಿ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ, ಸ್ವಲ್ಪ ಅರಿಶಿನ ಇಷ್ಟು ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಆ ವಿಸಿಲ್ ಆರಾದಮೇಲೆ ಟೊಮೊಟೊ ಮತ್ತು ಈರುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಹಾಗೆ ಸಾಂಬಾರು ಪುಡಿ ಹಾಕಿ ರುಬ್ಕೊಂಡು ಒಗ್ಗರಣೆ ಹಾಕಿ ಲಾಸ್ಟಿಗೆ ನುಗ್ಗೆಕಾಯಿ ಹಾಕಿದ್ರೆ ಸಾಂಬಾರು ರೆಡಿ. ಹಾಗೆ ಇವಾಗ ಫುಲ್ಲು ಕಿಚನ್ ಎಲ್ಲ ಕ್ಲೀನ್ ಆಯಿತು, ತುಂಬ ಖುಷಿ ಆಯಿತು. ಬೆಳಗ್ಗೆ ಇಳಿಸಿದಾಗ ಎಷ್ಟು ಟೆನ್ಷನ್ ಇರುತ್ತೋ ಎಲ್ಲ ಕ್ಲೀನ್ ಆದಮೇಲೆ ಆ ಟೆನ್ಷನ್ ಎಲ್ಲ ಫುಲ್ಲು ಕ್ಲಿಯರ್ ಆಗುತ್ತೆ. ಈಗ ಎಲ್ಲ ಫುಲ್ ನೀಟಾಗಿ ಕ್ಲೀನ್ ಆಯಿತು. ಈ ಬಾಕ್ಸು ಮತ್ತು ಕೆಳಗಡೆ ಇರೋದನ್ನೆಲ್ಲ ನೆನ್ನೆನೇ ಕ್ಲೀನ್ ಮಾಡ್ಕೊಂಡಿದ್ದೆ, ಒಂದೇ ದಿನ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ಮೇಯ್ನು ಸಿಂಕು, ಆ ಸಿಂಕ್ ಪೈಪು ಒಂದು 15 ದಿನಕ್ಕೆ ಒಂದ್ಸಲ ತೆಗ್ದು ನಾನು ಫುಲ್ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಅದೆಲ್ಲ ಕ್ಲೀನ್ ಆದಮೇಲೆ ಈಗ ನಾಳೆ ಇನ್ನು ಹಾಲು ರೂಮು ಇದೆಲ್ಲ ಐತೆ. ಇಷ್ಟೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ 2:45 ಆಗಿತ್ತು. ನಮ್ಮ ಮನೆಯವರು ಹಿಂದೆಗಡೆ ತೋಟದಲ್ಲಿ ಹೊಲ ಉಳ್ತಾಯಿದ್ರು, ಅಲ್ಲಿಗೆ ಹೋಗಿ ಅವ್ರಿಗೆ ನೀರು ಕೊಡ್ತಾರೋಣ ಅಂತೇಳಿ ಅಲ್ಲಿಗೆ ಹೋಗ್ತಾಯಿದ್ದೀನಿ. ರೈತ ಅನ್ನ ಕೊಡುವ ದಾತ. ಕವರ್ಗೆ ಹಾಕಿ ಫ್ರಿಜ್ಗೆ ಇಟ್ಬಿಡ್ತೀನಿ, ಇರ್ತಾವಂತೆ. ಕಿತ್ಕೊಳ್ಳೋಣ ಅಂತಾನೆ ಟಪ್ ತಂದಿದ್ದೀನಿ. ಇನ್ನೂ ಎಷ್ಟೊತ್ತಾಗುತ್ತೆ ರೀ? ಆಮೇಲೆ ಹೋಗ್ಬೇಕು ಊಟ ಹಿಂಗೆ. ಎಷ್ಟು ಸಿಕ್ಕೈತಿ. ಇದು ಕಿಚನ್ ಕ್ಲೀನ್ ಮಾಡೋಕ್ಕಿಂತ ಮುಂಚೆ, 1-2 ದಿನ ಮುಂಚೆನೇ, ಅಂದರೆ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ರೂಮು ಹಾಲು ಎಲ್ಲ, ಅವಾಗೇ ಫ್ರಿಜ್ಜನ್ನು ಕ್ಲೀನ್ ಮಾಡ್ಕೊಂಡಿದ್ದೆ. ಆ ಬಾಕ್ಸ್ ಎಲ್ಲ ತೊಳೆದಿಟ್ಕೊಂಡು ಅದಕ್ಕೆ ನಮ್ಮ ಮನೆಯವರು ತರಕಾರಿ ಸೊಪ್ಪು ಇದನ್ನೆಲ್ಲ ತಂದಿದ್ರು. ಅವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬಾಕ್ಸಲ್ಲಿ ಎತ್ತಿಡೋಣ ಅಂತೇಳಿ ಸೊಪ್ಪು ತರಕಾರಿ ಎಲ್ಲ ಕ್ಲೀನ್ ಮಾಡಿ ಬಾಕ್ಸಲ್ಲಿ ಎತ್ತಿಟ್ಕೊತಾ ಇದ್ದೀನಿ.
ಈಗ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿದ್ಮೇಲೆ ಆ ಫ್ರಿಜ್ ಸ್ಮೆಲ್ ಬರದೇ ಇರಲಿ ಅಂತ ನಾನಿಲ್ಲಿ ಒಂದು ಪ್ಲೇಟ್ಗೆ, ಚಿಕ್ಕ ಪ್ಲೇಟ್ಗೆ 1 ಸ್ಪೂನಷ್ಟು ಸೋಡಾ ಹಾಕ್ಕೊಂಡು ಅದನ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಒಂದು 5 ರಿಂದ 6 ಲವಂಗ ಹಾಕಿ ಒಂದು ಸೈಡು ಡೋರ್ ಹತ್ರ ಎಲ್ಲನ ಇಟ್ಟರೆ ಫ್ರಿಜ್ಜು ಸ್ಮೆಲ್ ಬರೋಲ್ಲ. ಈ ಟಿಪ್ಸು ತುಂಬ ಯೂಸ್ಫುಲ್ ಆಗುತ್ತೆ. ಇದನ್ನು ನೀವು ಟ್ರೈ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.